ಕಲಬುರಗಿಯಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ, ಮುಷ್ಕರದ ಬಿಸಿ ಕಲಬುರಗಿಯಲ್ಲಿ ಯಾವ ರೀತಿ ತಟ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕಲಬುರಗಿಯಲ್ಲಿ ಯಾವ ರೀತಿ ಮುಷ್ಕರದ ಬಿಸಿ ತಟ್ಟಿದೆ? ನಯನ, ಹೌದು, ಕಲಬುರಗಿನಲ್ಲೂ ಕೂಡ ಇವತ್ತು ಸಾರಿಗೆ ನೌಕರರು ಮುಷ್ಕರವನ್ನು ಆರಂಭಿಸಿದ್ದಾರೆ. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ. ಬೆಳಗ್ಗೆಯಿಂದ ಕೆಲವು ಬೆರಳೆಣಿಕೆಯ ಬಸ್ಗಳು ಮಾತ್ರ ಸಂಚಾರ ಮಾಡ್ತಾ ಇದ್ದಾವೆ. ಅಂದರೆ ಮುಷ್ಕರ ನಿರತರಾಗಿರುವಂತಹ ಸಾರಿಗೆ ಸಂಸ್ಥೆಯ ನೌಕರರಲ್ಲೂ ಕೂಡ ಒಗ್ಗಟ್ಟು ಕಂಡು ಬರ್ತಾ ಇಲ್ಲ. ಕೆಲವು ನೌಕರರು ಕೆಲಸಕ್ಕೆ ಹಾಜರಾಗಿದ್ದರೆ ಇನ್ನು ಕೆಲವೊಬ್ಬರು ಹಾಜರಾಗ್ತಾ ಇಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಕೆಲವು ಬಸ್ಗಳು ಇದುವರೆಗೂ ಸಂಚಾರ ಆರಂಭಿಸಿರುವಂಥದ್ದು ಕೂಡ ಈ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಂಡು ಬಂತು. ಇನ್ನೊಂದು ಗಮನಿಸಬೇಕಾದಂಥ ಅಂಶ, ಖಾಸಗಿ ವಾಹನಗಳು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು 500 ಮೀಟರ್ ಅಂತರದಲ್ಲಿ ಇರಬೇಕು ಅನ್ನುವಂಥದ್ದು ಇದುವರೆಗೂ ಇರುವಂತಹ ಆದೇಶ. ಆದರೆ ಈ ಬಾರಿ ಮುಷ್ಕರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಸಾರಿಗೆ ಸಂಸ್ಥೆಯವರೇ ಖಾಸಗಿ ವಾಹನಗಳಿಗೂ ಕೂಡ ಬಸ್ ನಿಲ್ದಾಣದಲ್ಲಿ ಅವಕಾಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ನೋಡಬಹುದು, ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ಕ್ರೂಸರ್ಗಳು ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ಖಾಸಗಿ ಬಸ್ಗಳು ಕೂಡ ಸಾಕಷ್ಟು ನಿಂತಿದ್ದಾವೆ. ಪ್ರಯಾಣಿಕರನ್ನ ಬಸ್ ನಿಲ್ದಾಣದ ಒಳಗಡೆ ಬಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲಿಸಿಕೊಂಡು ಬೇರೆ ಬೇರೆ ಊರುಗಳಿಗೆ ತೆರಳುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಒಂದು ಕಡೆ ಪ್ರಯಾಣಿಕರ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಸರ್ಕಾರ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿರುವಂಥದ್ದು. ಇದು ಒಂದು ಕಡೆ ಎಲ್ಲೋ ಸಾರಿಗೆ ನೌಕರರಿಗೆ ಸರ್ಕಾರ ಒಂದು ರೀತಿ ತೊಡೆ ತಟ್ಟಿದೆ ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರಯಾಣಿಕರ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಇಂತಹ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಅಲ್ಲೊಂದು ಮಿನಿ ಬಸ್ ಕೂಡ ನಿಂತಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ಹಿಂದಿನ ಮುಷ್ಕರಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಪ್ರತಿ ಬಾರಿ ಮುಷ್ಕರದ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಾರಿಗೆ ಸಂಸ್ಥೆಯ ನೌಕರರು ಬಾವುಟಗಳನ್ನು ಹಿಡ್ಕೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುವಂಥದ್ದು, ಪ್ರತಿಭಟನೆ ನಡೆಸುವಂಥದ್ದು, ಟೈರ್ಗೆ ಬೆಂಕಿ ಹಚ್ಚುವಂಥದ್ದು ಕಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಮುಷ್ಕರ ಡಿಫ್ರೆಂಟ್ ಆಗಿ ಕಂಡು ಬರ್ತಾ ಇದೆ. ಸೈಲೆಂಟ್ ಆಗಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ. ಆದರೆ ಹೈಕೋರ್ಟಿನ ನಿರ್ದೇಶನದ ಹಿನ್ನೆಲೆಯಲ್ಲಿ ಇವತ್ತು ಮುಷ್ಕರ ಬೇಡ ಅನ್ನುವಂತಹ ನಿರ್ದೇಶನದ ಹಿನ್ನೆಲೆಯಲ್ಲಿ ಯಾರೊಬ್ಬರು ಸಾರಿಗೆ ಸಂಸ್ಥೆಯ ನೌಕರರು ಅಥವಾ ಯೂನಿಯನಿನ ಪ್ರಮುಖರಾಗಿರ್ಬೋದು, ಸಂಘಟನೆಗಳ ಪ್ರಮುಖರು ಕೂಡ ಯಾರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಬೆಳಗ್ಗೆಯಿಂದ ಸೈಲೆಂಟ್ ಆಗಿ ಮುಷ್ಕರ ನಡೀತಾ ಇದೆ. ಪ್ರಯಾಣಿಕರು ಒಂದು ಕಡೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥವ್ರು ಪರದಾಟ ನಡೆಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಇಂತಹ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಖಾಸಗಿ ವಾಹನಗಳನ್ನು ಬಸ್ ನಿಲ್ದಾಣದ ಒಳಗಡೆ ಬಿಡುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಆದಾಗ್ಯೂ ಕೂಡ ಹಿಂದಿನ ಪ್ರತಿಭಟನೆಗಳನ್ನು, ಹಿಂದಿನ ಮುಷ್ಕರಗಳನ್ನು ಕಂಪೇರ್ ಮಾಡಿದಾಗ ಇವತ್ತು ಯಾವುದೇ ಆದಂತಹ ಪ್ರತಿಭಟನೆಯ ಬಿಸಿ ಇಲ್ಲ. ಯಾವುದೇ ಘೋಷಣೆಗಳಿಲ್ಲ, ಯಾವುದೇ ಧಿಕ್ಕಾರಗಳು ಬೆಳಗಿಸ್ತಾ ಇಲ್ಲ, ಯಾವುದೇ ಬಾವುಟಗಳಿಲ್ಲ. ಒಟ್ಟಾರೆ ಸೈಲೆಂಟ್ ಆಗಿ ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆ ಹಲವು ನೌಕರರು ಮುಷ್ಕರಕ್ಕೆ ಭಾಗಿಯಾಗಿರುವಂಥದ್ದು ಕಂಡು ಬರ್ತಾ ಇದೆ. ಈ ಪ್ರಯಾಣಿಕರ ಪರದಾಟವನ್ನು ತಪ್ಪಿಸುವುದಕ್ಕೋಸ್ಕರ ಸರ್ಕಾರ ಬೇರೆ ಬೇರೆ ತಂತ್ರಗಾರಿಕೆ ಹೆಣಿತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಮುಷ್ಕರ ನಿರತ ನೌಕರರಿಗೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳೇ ಕರೆ ಮಾಡಿ ನೀವು ಕರ್ತವ್ಯಕ್ಕೆ ಹಾಜರಾಗ್ರಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಫೋನಿನ ಲಿಸ್ಟನ್ನು ಹಿಡ್ಕೊಂಡು ಡಿಪೋಗಳಲ್ಲಿ ಕೂತ್ಕೊಂಡು ಅವರಿಗೆ ಮನವೊಲಿಸಿ ರಿಟರ್ನ್ ಕೆಲಸಕ್ಕೆ ಹಾಜರುಪಡಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇರುವಂತದ್ದು. ನಯನ, ಥ್ಯಾಂಕ್ ಯು ಶರಣಯ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.